ಹಾಗಿದ್ರೆ ಮದುವೆ ಯಾಕೆ ಮಾಡ್ಕೊಳ್ತೀರಿ? ಏ ಮಗ, ಯಾವಾಗ ಬಂದೆ? ಬಾ ಬನ್ನಿ ಬಾ, ಚೇರ್ ತಗೊಬರ್ತೀನಿ. ಅಪ್ಪ ಅಮ್ಮ ಆರಾಮ? ಆರಾಮವ. ಏನು ವಿಷಯ? ತಂಗಿ ಮತ್ತೆ ಬಾವಂಗಿ ಹಬ್ಬ ಕರೆಗೆ ಬಂದೆ. ಹೌದಾ, ಚೇರು. ಸರಿ ಕಳಿಸ್ಕೊಡ್ತೀನಿ. ತಂಗಿ ಇಲ್ಲಿ ಭಾವ ದೇವಸ್ಥಾನಕ್ಕೆ ಹೋಗಿದ್ದಾಳು. ಹೌದಾ? ಲೋ, ನೀನ್ ಹೆಂಡತಿ ಸರಿಯಾಗಿ ಕೆಲಸ ಮಾಡಕ್ ಹೇಳ. ನಾ ಹೇಳಿದ ಕೆಲಸ ಯಾವುದೂ ಸರಿ ಮಾಡಲ್ಲ ಅವಳು. ಅವಳು ಯಾಕಾದ್ರೂ ಮದುವೆ ಅದನ್ನು. ಮಾವ, ಒಂದು ವಿಷಯ ಹೇಳ್ತೀನಿ, ಬೇಜಾರಾಗಬಾರ್ದು. ಹೇಳ ಮಗ. ತಮ್ಮ ತಗೊಂಡು ಬಂದು ಪಡ್ಸ್ಕೊಟ್ಟು ಹೋದ ನೋಡಿ. ಮಾವ, ನನ್ನ ತಂಗಿ ನಿಮ್ಮ ಮನೇಲಿ ಅಡ್ಜಸ್ಟ್ ಆಗ್ತಿಲ್ಲ ಅಂತ ನಿಮ್ಗೆಲ್ಲ ಅನ್ಸಿದ್ರೆ ಅವಳಿಗೆ ಬೈಯೋದು ಹೊಡೆಯೋದು ಮಾಡಬೇಡಿ. ಖುಷಿಯಿಂದನೇ ಅವಳನ್ನ ನಮ್ಮ ಮನೆಗೆ ಕಳಿಸ್ಕೊಡಿ. ಅವಳನ್ನ ಮತ್ತೆ ರಾಣಿ ಥರ ನೋಡ್ಕೊತೀನಿ. ಹಾಗಿದ್ರೆ ಮದುವೆ ಯಾಕೆ ಮಾಡ್ಕೊಡ್ತೀರಿ? ಹೆಣ್ಣಿಗೆ ಮದುವೆ ಮಾಡಿಸೋದು ಲೋಕದ್ಯಮ. ಅಣ್ಣನಾಗ ಆ ಕರ್ತವ್ಯ ನಾನು ಮಾಡಿದ್ದೀನಿ. ಇವಾಗ ಅವಳು ಕಷ್ಟ ಅಂತ ಬಂದಾಗ ಅವಳು ಕಾಪಾಡೋದು ನನ್ನ ಧರ್ಮ. ತಂಗಿ ಅನ್ನೋಕ್ಕಿಂತ ಅವಳು ಇವಾಗ ನಮ್ಮನೆ ಮಹಾಲಕ್ಷ್ಮಿ. ಇಲ್ಲ ಬಾವ, ಅವಳು ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ನೀ ಅನ್ಕೊಳ್ಳೋ ಥರ ಏನೂ ಇಲ್ಲ, ಆರಾಮಾಗೇ ಇದ್ದಾಳೆ ಅವಳು. ಅಣ್ಣನಾಗ ಹೇಳಿದ್ದಷ್ಟೇ, ನಿಮ್ಗೆ ಯಾರಿಗೂ ನೋವು ಮಾಡ್ಬೇಕಂತ ಈ ಮಾತನ್ನ ಹೇಳಿಲ್ಲ. ಬರ್ತೀನಿ ಮಾವ. ಹೆಣ್ಣು ಕೊಟ್ಟರಲ್ವಾ, ತಾಳ್ಮೆಯಿಂದನೇ ಮಾತಾಡಬೇಕು. ನಿಜವಾಗ್ಲೂ ತಂಗಿ ಸಂಸಾರ ಚೆನ್ನಾಗಿರುತ್ತಾ? ಪಾರ್ಟ್ 2ಗೆ ವೇಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.